ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಾವುದೇ ಏರಿಕೆ ಇಲ್ಲ. ಆದ್ರೆ ಪವರ್ ಪೆಟ್ರೋಲ್, ನೀವು ಪೆಟ್ರೋಲ್ ಬಂಕ್ಗೆ ಹೋದಾಗ ಸಾಮಾನ್ಯವಾಗಿ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ, ನಾವು ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೋಬೇಕಾ ಪವರ್ ಪೆಟ್ರೋಲ್ ಹಾಕ್ಸ್ಕೋಬೇಕಾ ಅಂತ. ಹಾಗೆ ನೋಡಿದ್ರೆ ಪವರ್ ಪೆಟ್ರೋಲ್ಗೆ ಒಂದು ಸ್ವಲ್ಪ ದರ ಜಾಸ್ತಿ ಇರುತ್ತೆ. ಈಗ ₹2 ಜಾಸ್ತಿ ಮಾಡಿರೋದು ಕೂಡ ಪವರ್ ಪೆಟ್ರೋಲ್ಗೆನೆ. ಸೊ ಇದನ್ನ ಪವರ್ ಪೆಟ್ರೋಲ್ ಅನ್ನ ಪ್ರೀಮಿಯಂ ಪೆಟ್ರೋಲ್ ಅಂತಾನೂ ಕೂಡ ಕರೀತಾರೆ, ಯಾಕೆಂದ್ರೆ ಇದರಲ್ಲಿ ಹೈ ಆಕ್ಟೇನ್ ಪೆಟ್ರೋಲ್ ಇರೋದ್ರಿಂದ. ಸೊ ಈಗ ಹೈ ಪರ್ಫಾರ್ಮೆನ್ಸ್ ಇಂಜಿನ್ಸ್ ಆಗಿರ್ಬೋದು ಅಥವಾ ವೆಹಿಕಲ್ಸ್ ನ ಹೈ ಪರ್ಫಾರ್ಮೆನ್ಸ್ಗೆ ಈ ಪವರ್ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅಂತಾರೆ. ಬಟ್ ದಿನನಿತ್ಯದ ಓಡಾಟಕ್ಕೆ ಬಹಳ ಜನ ಈ ಪವರ್ ಪೆಟ್ರೋಲ್ಗಿಂತ ನಾರ್ಮಲ್ ಪೆಟ್ರೋಲ್ ಅನ್ನೇ ಬಳಸ್ತಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಒಂದು ಎಫೆಕ್ಟ್ ಸ್ಲೋಲಿ ಸ್ಟಾರ್ಟ್ ಆಗಿದೆ. ಈಗಾಗಲೇ ಗ್ಯಾಸ್ ಪ್ರಾಬ್ಲಮ್, ಸಿಲಿಂಡರ್ ಕೊರತೆ ಶುರುವಾಗಿದ್ದು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಬಹಳ ಕೊರತೆ ಉಂಟಾಗಿದೆ. ಯಾಕೆ ಅಂತ ಅಂದರೆ ಕತಾರ್ ಮೇಲೆ ದಾಳಿಗಳಾಗ್ತಾ ಇದೆ. ಇರಾನ್ನ ನ್ಯಾಚುರಲ್ ಗ್ಯಾಸ್ ಸ್ಟೇಷನ್ ಮೇಲೆ, ಕತಾರ್ನ ನ್ಯಾಚುರಲ್ ಗ್ಯಾಸ್ ರಿಸರ್ವಾಯರ್ಸ್ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳು ನಡೀತಾ ಇರೋದ್ರಿಂದ, ಹರ್ಮುಜ್ ಜಲಸಂಧಿಯನ್ನು ಕೂಡ ಕ್ಲೋಸ್ ಮಾಡಿರೋದ್ರಿಂದ ಅಲ್ಲಿಂದ ಬರಬೇಕಾಗಿರುವಂತಹ ತೈಲ ಮತ್ತು ಗ್ಯಾಸ್ ಏನಿದೆ ಅದು ಬರ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಅದರ ಎಫೆಕ್ಟ್ ತುಂಬಾ ಇದೆ. ಈ ಮಧ್ಯೆ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗಂತೂ 200 ಅಲ್ಲ 300ರ ಗಡಿ ದಾಟಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಎಫೆಕ್ಟ್ ಭಾರತದ ಮೇಲೂ ಕೂಡ ಬೀಳುತ್ತೆ. ಈಗಾಗಲೇ ತೈಲ ಕಂಪನಿಗಳು ಪವರ್ ಪೆಟ್ರೋಲ್ ದರವನ್ನ ಹೆಚ್ಚಳ ಮಾಡಿದೆ.